ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಸಂಸ್ಥೆ ಹೆಸರು ಪ್ರಕೃತಿ ಸಂಸ್ಥೆ. ಪ್ರಕೃತಿ ಸಂಸ್ಥೆ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಈಗಾಗಲೇ ವಿಷಯ ಗೊತ್ತಿದೆ. ಯಾಕಂದರೆ ನಾವು ಕಳೆದ ಇದರಲ್ಲಿ ಒಂದು ಜಲನಯನ ಯೋಜನೆಯಲ್ಲಿ 100 ಕೆರೆಗಳ ಒಂದು ಕಾರ್ಯಕ್ರಮನ ನಾವು ಮಾಡಿದ್ವಿ. ಅದ್ರ ಜೊತೆಗೆ ವಾಟರ್ಶೆಡ್ ಡೆವಲಪ್ಮೆಂಟ್ ಕೂಡ 12,000 ಹೆಕ್ಟೇರ್ಸ್ಗೆಲ್ಲ ಮಾಡಿದ್ವಿ. ಅದೆಲ್ಲ ಹಿಂದಿನ ಕತೆ ಆಯಿತು. ಈಗ ನಾವೇನೆಂದರೆ ನಾವು ಮಾಡುವಾಗ ಈಗ ಪರಿಸ್ಥಿತಿಗೆ ತಕ್ಕಂತೆ ನಾವು ಹೇಗೆ ಸ್ಪಂದಿಸಬೇಕು ಅನ್ನೋದರಲ್ಲಿ 2 ವಿಷಯ ನಾವು ಆರಿಸ್ಕೊಂಡಿದ್ವಿ. ಒಂದು ಗಿಡ ನಾಟಿ ಮಾಡಿಸೋದು ಮತ್ತು ನೀರನ್ನು ಉಳಿಸೋದು. ಆ 2 ಕೆಲಸನ ನಾವು ಮಾಡಬೇಕು ಅಂತ ನಾವು ಮಾಡಿ ಇದು ಮಾಡ್ತಾಯಿದ್ವಿ. ಆ ನಿಟ್ಟಿನಲ್ಲಿ ನಮಗೆ ಈ ಒಂದು ಕಾರ್ಯಕ್ರಮನ ನಾವು ಆಯೋಜಿಸಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಎಲ್ಲರೂ ಭಾಗವಹಿಸಬೇಕು. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಫಾರೆಸ್ಟ್ರಿ ಡಿಪಾರ್ಟ್ಮೆಂಟು, ಮೀಡಿಯಾದವರು ಮತ್ತು ನಮ್ಮ ರೈತರು ಎಲ್ಲ ಒಗ್ಗೂಡಿಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಂಡು ಹೋಗಬೇಕಾಗ್ತದೆ. ಅದಕ್ಕಾಗಿ ವಿಶೇಷವಾಗಿ ನಮಗೆ ನಮ್ಮ ಇದು ಸೇಟ್ರೀಸ್ ಸಂಸ್ಥೆಯಿಂದ ಪ್ರಕೃತಿ ಜೊತೆಗೆ ಒಂದು ಸಂಬಂಧ ಬೆಳೆಸ್ಕೊಂಡು ಅದಕ್ಕೆ ನಮ್ಮ ಕೆವಿನ್ ಲಾರೆನ್ ಅವರು ಕೂಡ ಅದಕ್ಕೆ ಪೂರಕವಾಗಿ ನಮಗೆ ಸ್ಪಂದನೆ ನೀಡಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಲ್ಲಿ ಈಗ ಒಂದು 50,000 ಗಿಡನ ಈ ವರ್ಷದಲ್ಲಿ ನಾವು ಮಾಡಬೇಕು ಅಂತ ಮಾಡಿದ್ವಿ. ಅದರಲ್ಲಿ ಕೂಡ ವಿಶೇಷವಾಗಿ ಏನಂದರೆ ಆ 50,000 ಗಿಡನ ನಾವು ನಾಟಿ ಮಾಡಿದ್ರೆ 50,000 ಗಿಡನೂ ಕೂಡ ನಾವು ಉಳಿಸ್ಬೇಕು. ಪ್ರತಿ ಗಿಡನೂ ಉಳಿಸ್ಬೇಕು ಅನ್ನೋದು ನಮ್ಮ ಗುರಿ. ಯಾಕಂದರೆ ನಾಟಿ ಮಾಡೋದು, ತಗೊಂಡೋಗ್ಬಿಡೋದು, ಎಲ್ಲೇ ಮಾಡಿಬಿಡೋದು ಆ ಥರ ಅಲ್ಲ. ಈಗಾಗಲೇ 2 ಲೋಡ್ ಬಂದಿದೆ, 3ನೇ ಲೋಡ್ ಈಗ ಬಂದಿದೆ. ಒಟ್ಟಾರೆ 20,000 ಇವತ್ತಿಗೆ ನಮಗೆ ಪ್ಲಾಂಟೇಷನ್ನು ಮುಗಿಯುತ್ತೆ. ನಾವು ಏನು ಮಾಡ್ತೀವಿ ಅಂದರೆ ಅಲ್ಲೇ ಹೋಗಿ ರೈತರ ಹತ್ರ ಸೆಲೆಕ್ಟ್ ಮಾಡಿಕೊಂಡು ರೈತರ ಜೊತೆಗೆ ಸ್ಪಂದಿಸಿ ಇದು ಗುಣಿ ತೆಗೆಯೋದ್ರಿಂದ ಹಿಡಿದು ಗಿಡ ನಾಟಿ ಮಾಡೋದ್ರ ತನಕ ಹಿಡಿದು ಅವ್ರ ಜೊತೆಗೇ ಸ್ಪಂದಿಸಿ ರೈತರ ಜೊತೆಗೆ ನಾವು ಸ್ಪಂದಿಸ್ತಾ ಇದ್ವಿ, ರೈತರು ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮ ತಗೊಂಡಿದ್ವಿ. ಸೇಟ್ರೀಸ್ ಅವ್ರು ಹೇಳಿದರು, ನೀವು 1,00,000 ಕಾರ್ಯಕ್ರಮ ಇದು ಸುರಿಸಿ 1,00,000 ವೃಕ್ಷನ ನೀವು ಬೆಳೆಸಿ ಅಂತಂದುಬಿಟ್ಟು ಹೇಳಿದರು. ನಾವು ಹೇಳಿದ್ವಿ ಆ ಥರ ಬೇಕಾಗಿಲ್ಲ ನಮಗೆ. ಈ ನಿಟ್ಟಿನಲ್ಲಿ 1 ಗಿಡ ಕೂಡ ನಾವು ಸಾಯಬಾರ್ದು. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಆ ದೃಷ್ಟಿಗೋಸ್ಕರ ನಾವು ಮಾಡ್ತಾಯಿದ್ವಿ. ನಮಗೆ ಈ ವರ್ಷ 50,000 ಮಾತ್ರ ನಮ್ಗೆ ಸಾಕು ಅಂತ ಹೇಳಿದ್ವಿ. ಮುಂದಿನ ಇದರಲ್ಲಿ ನಾವು ಪ್ರತಿ ವರ್ಷ ಕೂಡ 50,000 ಹೀಗೆ ಪ್ರತಿ ವರ್ಷ ಕೂಡ ಮುಂದಿನ ನಡೆಸ್ಕೊಂಡು ಹೋಗ್ತೀವಿ. ನಮ್ಮ ಜಾಯಿಂಟ್ ಇದರಲ್ಲಿ ಎಲ್ಲರೂ ಭಾಗವಹಿಸಬೇಕು. ಇದರಲ್ಲಿ ವಿಶೇಷವಾಗಿ ಏನಂದರೆ ಈಗಾಗಲೇ ನಾಟಿ ಮಾಡಿರೋದು ನಿಮ್ಗೆ ಗೊತ್ತಿದೆ. ಏನು ಇದು ಬೇರೆ ಥರ ಇಲ್ಲ. ಮಾವಿನ ಗಿಡ ಅಂದರೆ ಮಾವಿನ ಗಿಡ ಮಾತ್ರ ಆಗ್ಬಿಡೋದು, ಬೇರೆ ಥರ ಅಲ್ಲ. ಇದಕ್ಕೆ ತಕ್ಕಂತೆ ಪರಿಣಿತಿ ಹೊಂದಿದವರು ಅದರದ್ದೇ ಆದ ಒಂದು ಪ್ಲಾನ್ ಮಾಡಿ 2 ಮಾಡ್ಯೂಲ್ಸನ್ನು ನಾವು ಮಾಡ್ತಾಯಿದ್ವಿ. 2 ಮಾಡ್ಯೂಲ್ಸಲ್ಲಿ 1ನೇದು ಯಾವುದು 2ನೇದು ಯಾವುದು ಅನ್ನೋದ್ರ ಬಗ್ಗೆ ನಿಮ್ಗೆ ಆಗಲೇ ರೈತರಿಗೆ ಗೊತ್ತಿದೆ. ಆ ನಿಟ್ಟಿನಲ್ಲೇ ನಾವು ಮಾಡ್ತೀವಿ. ಏನಂದರೆ ಮಾವಿನ ಗಿಡ, ಸೀಬೆ ಗಿಡ ಮತ್ತು ನಿಂಬೆ, ತೆಂಗು, ಈ ಥರ ಬೇರೆ ಬೇರೆ ವೆರೈಟೀಸನ್ನು ಮಾಡ್ತಾಯಿದ್ವಿ. ಇದಕ್ಕೆ ತಕ್ಕಂತೆ ಸೇಟ್ರೀಸ್ ಅವರು ಕೂಡ ನಮಗೆ ಗಿಡ ಒಳ್ಳೇದು ಬೇಕು, ರೈತರು ಯಾವುದು ನಮ್ಗೆ ಇದು ಮಾಡಬಾರ್ದು ಅಂತೇಳಿ ರಾಜಮಂಡ್ರಿಯಲ್ಲಿ ಅವ್ರ ಜೊತೆಗೆ ಸಂಪರ್ಕ ಬೆಳೆಸಿ ಅವರು ಕರೆಕ್ಟಾಗಿ ಗಿಡನ ನಮ್ಗೆ ಇಂಥ ದಿವಸ ಇಂಥದ್ದೇ ಗಿಡ ಬರಬೇಕು ಅಂತಂದರೆ ಅಷ್ಟೇ ತರ್ಸೋಕ್ಕೆ, ಅದೇ ಕ್ವಾಲಿಟಿ ಇರೋಕ್ಕೆ ಇದು ಮಾಡೋಕ್ಕೆ ಅವರು ವ್ಯವಸ್ಥೆ ಮಾಡಿದ್ದಾರೆ. ಈಗ 3 ಲೋಡ್ ಬಂದಿದೆ, ಇನ್ನೂ 2 ಲೋಡ್ ಬರೋದಿದೆ. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ವಿ. ರೈತರಿಗೂ ಒಂದು ಸ್ಪಂದನೆ ನಮಗೆ ತೃಪ್ತಿ ಇದೆ. ರೈತರು ಮಾತ್ರ ಏನು ಮಾಡ್ತಾಯಿದ್ದಾರೆ, ಇದು ಬೇರೆ ಕಾರ್ಯಕ್ರಮ ಥರ ಅಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಯಾಕಂದರೆ ಪ್ರಕೃತಿ ಸಂಸ್ಥೆಯವರು ಏನು ಕಾರ್ಯಕ್ರಮ ಮಾಡಿದ್ರೂ ಸ್ಪಷ್ಟವಾಗಿರ್ತದೆ ಅನ್ನೋದು ರೈತರಿಗೂ ಗೊತ್ತು. ಹಾಗಾಗಿ ಅದನ್ನು ನಾವು ಏನು ಮಾಡಿದರೆ ಅವರು ಏನಾದರೂ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಸ್ಪಷ್ಟವಾಗಿ ಹೀಗೆ ಮಾಡಬೇಕು ಅಂತ ಮಾಡ್ತೀವಿ. ಅದನ್ನು ಅವ್ರು ಮನವೊಲಿಸ್ತೀವಿ. ಅದೇ ಥರನೇ ಅವರು ಸ್ಪಂದಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಪ್ರತಿ ವರ್ಷ ಇದನ್ನು ಬೆಳೆಸ್ಕೊಂಡು ಮುಂದೆ ತೊಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.